ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯೋಟೆ ಬುಡ್ಸಿ ಹೇಳಿದ್ರು ಅರ್ಥನೇ ಮಾಡ್ಕತಿಲ್ವಲ್ಲ. ಇದು ನಮಗೆ ತ್ಯಾವ್ರು ಕೊಟ್ಟಿರೋ ಅವಕಾಶ. ಇದನ್ನ ಈಗ ಕಳ್ಕೊಂಬಿಟ್ರೆ ಮುಂದೆ ದೊಡ್ಡ ಹೆಜ್ಜೆ ಇಡಕ್ಕಾಯ್ತದೋ ಏನೋ. ಅವ್ವ ನಂಗೆ ಜೋನಾರ ಆಯ್ತದೆ ಅಂತ ಹಿಂಜರಿತಾವಳೆ ಅಂತ ಅನಿಸ್ತೈತೆ. ಚೋಟು ಹೇಳ್ದಂಗೆ ಮುಂದೆ ಇಟ್ಟಿರೋ ಹೆಜ್ಜೆನ ಹಿಂದೆ ಇಟ್ಬಿಟ್ರೆ ಆಡ್ಕೊಳ್ಳೋರು ಮುಂದೆ ಜಾರ್ ಬಿದ್ದಂಗೆ ಆಯ್ತದೆ. ಈಗ ಏನು ಮಾಡೋದು? ಈ ರಾಧಾ ಹಚ್ಚಿರೋ ಬೆಂಕಿನ ಹೊತ್ತಿ ಉರ್ಸಕ್ಕೆ ಇದೇ ಒಳ್ಳೆ ಸಮಯ. ಸಾನಾ, ಪುಟ್ಟಕ್ಕ ಹಂಗೆಲ್ಲ ಹೇಳಿದ್ಲು ಅಂತ ನಿನ್ನ ಮನ್ಸಿಗೆ ಬೇಸರ ಆಯ್ತಾ? ನೋಡು, ನೀನು ನಾನು ಹೇಳ್ತಿರೋದನ್ನ ಸುಳ್ಳು ಅಂತಾನೆ ಅನ್ಕೋಬೋದು, ಆದರೆ ನಾನು ನನ್ನ ಮನ್ಸಾರ ಹೇಳ್ತಿದ್ದೀನಿ. ಈಟ್ ದಿನ ನಿನಗೆ ಕೆಟ್ಟದಾಗ್ಲಿ ಅಂತ ಬಯಸಿವ್ನಿ, ಆದರೆ ಇವಾಗ ನೀನು ಗೆಲ್ಲಿ ಅಂತ ಬಯಸ್ತಾ ಇವ್ನಿ. ನೋಡ್ಸಾನ, ನೀನು ಇವಾಗ ಏನು ನಿರ್ಧಾರ ತಗೊಂಡಿದ್ಯಲ್ಲ ಅದು ಸರಿಯಾಗೇ ಐತೆ. ಯಾವುದೇ ಕಾರಣಕ್ಕೂ ಆ ನಿರ್ಧಾರದಿಂದ ಹಿಂದೆ ಸರಿಬೇಡ. ಆಯ್ತಾ ನೀನು ಮಾತಾಡಿದ್ದೆಲ್ಲ? ಅಲ್ಲ ಸಾನ, ನಿಮ್ಮವ್ವ ಹಳೇ ಕಾಲದವಳು, ಅವಳ ವಿಚಾರಗಳು ಕೂಡ ಹಳೇ ಕಾಲದವ್ರ ಥರನೇ. ನೀನು ವೈಭವ್ ಮುಂದೆ ಪೈಪೋಟಿಗೆ ನಿಂತ್ಕೊಂಡ್ರೆ ಎಲ್ಲಿ ಸೋತೋಗ್ತೀಯ ಅನ್ನೋ ಭಯಕ್ಕೆ ಅವಳು ಬ್ಯಾಡ ಅಂತಿರೋದು. ಮಕ್ಕಳು ಎತ್ತವ್ರ ಮುಂದೆ ಎತ್ತರಕ್ಕೆ ಬೆಳೆದ್ರೆ ಅದಕ್ಕಿಂತ ಖುಷಿ ವಿಚಾರ ಎತ್ತವ್ರಿಗೆ ಏನಿರುತ್ತೆ ಹೇಳು? ಆ ಗುತ್ತಿಗೆ ಏನಾದ್ರೂ ನೀನು ತಕೊಂಡ್ರೆ ಮೊದಲು ಖುಷಿ ಪಡೋದು ನಿಮ್ಮ ಅವ್ವನೆಯ. ನೋಡು ಸಾನಾ, ನಿಮ್ಮ ಅವ್ವನ ಥರ ದೇವರಾಗಿದ್ರೆ ಈ ಪ್ರಪಂಚದಾಗೆ ಬದುಕಕ್ಕಾಗಕ್ಕಿಲ್ಲ. ಯಾವಾಗ ನೋಡಿದ್ರು ಅವ್ರು ಸಂದಾಗಿರ್ಲಿ ಇವ್ರು ಸಂದಾಗಿರ್ಲಿ ಅಂತಿದ್ರೆ ನಾವು ಸಂದಾಗಿರೋದು ಯಾವಾಗ ಹೇಳು? ಆ ವೈಭವು ಅನ್ನದ ಹೆಸ್ರನಾಗೆ ಕಾಸು ಮಾಡಕ್ ನೋಡ್ತಾವನೆ, ಆದ್ರೆ ನೀನು ಅನ್ನದ ಹೆಸ್ರನಾಗೆ ನಿಮ್ಮ ಅವ್ವನ ಹೆಸರು ಬೆಳ್ಸಕ್ ಹೊರಟಿದ್ಯಾ. ನೀನೇನಾದ್ರೂ ಈ ಸ್ಪರ್ಧೆಗೆ ಇಳಿದ್ರೆ ಗೆಲುವು ನಿಂದೆಯ ಸಾನಾ. ಇದೇನಪ್ಪ ಇದು, ರಾಜವ್ವ ಇದ್ದಕ್ಕಿದ್ದಂಗೆ ಹಿಂಗ್ ಮಾತಾಡ್ತಾವಳೆ ಅಂತ ಬೈಕಬೇಡ. ನಿನ್ನಲ್ಲಿ ಗೆಲ್ಲೋ ತಾಕತ್ತಿರೋದಕ್ಕೆ ನಾನು ಇದನ್ನ ನಿಂಗೆ ಹೇಳ್ತಿರೋದು. ಈ ವಿಷಯದಾಗೆ ನೀನು ನಿಮ್ಮವ್ವನ ಮಾತು ಕೇಳ್ಬೇಡ ಸಾನಾ. ನಿನ್ನ ಈ ಮಾತಿನಿಂದೆ ಏನೂ ಉನ್ನಾರ ಇಲ್ಲ ತಾನೇ? ಅಯ್ಯೋ, ನನ್ನ ತಾಳಿನ ಯಾಕಾಣೆ ಅಂಥದ್ದು ಏನೂ ಇಲ್ಲ. ಅಲ್ಲ ಸಾಣ, ನೀನು ಆ ಗುತ್ತಿಗೆ ತಕೊಂಡ್ರೆಷ್ಟು ಬಿಟ್ರೆಷ್ಟು ನಂಗೆ ಏನಾದ್ರೂ ಲಾಭ ಆಯ್ತಾ? ಮೊದಲನೇ ಕಿತ್ತ ಎಲ್ಲೇ ಮೀರಿ ನಿಲ್ಲ ಕೊಟ್ಟಿದ್ಯಾ. ನಿನಗೆ ಒಳ್ಳೇದಾಗ್ಲಿ ಅಂತ ಹಾರೈಕೆ ಆಟೆಯ. ನೀನೇನಾದ್ರೂ ಆ ಗುತ್ತಿಗೆ ತಕೊಂಡ್ ಮನೆಗೆ ಬಂದ್ರೆ ತಾಯಿಯಾಗಿ ಪುಟ್ಟಕ್ಕ ಸಾನೇ ಸಂತೋಷ ಪಡ್ತಾಳೆ, ಅದಂತೂ ದಿಟ. ಯಾಕೆ ಸಾನಾ, ನಾನು ಹೇಳಿದ್ರಲ್ಲಿ ಏನಾದ್ರೂ ತೆಪ್ಪಾಯ್ತಾ? ಈಟ್ ವರ್ಷಕ್ಕೆ ಇವತ್ತೇ ನೋಡು ನೀನು ಸರಿಯಾಗಿ ಮಾತಾಡಿದ್ದು. ಹಾಗಾದ್ರೆ ನೀನು ಆ ಗುತ್ತಿಗೆ ತಗತೀಯಾ? ತಕ್ಕಬೇಕು ಅಂತಾನೆ ಅನಿಸ್ತೈತೆ. ದುಡ್ಡಿನ ತುರಾಂಕರದಲ್ಲಿ ಮೆರಿತಾ ಇರೋರಿಗೆ ಸೋಲಿನ ಪೆಟ್ಟನ್ನ ಕೊಡಬೇಕು. ನಿಯತ್ತಾಗಿ ದುಡಿತಾ ಇರೋರಿಗೆ ಗೆಲ್ವೇ ಉತ್ತರ ಆಗಬೇಕು. ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಬಂದೆ ವಾ, ಬಂದೆ. ಸಾನಾ, ಟೆಂಡರ್ ವಿಷಯನ ಪುಟ್ಟಕ್ಕಂತ ಮಾತಾಡ್ದೇನವೇ? ಮಾತಾಡ್ದೆ ಕಣ್ಲ, ಆದ್ರೆ ಅವ್ವ ಹೇಳಿದ್ನೇ ಹೇಳ್ತಾವಳೆ. ರಾಧಾ ಮೆಸ್ಸಿಗೆ ಬಂದು ಈ ಥರ ಎಲ್ಲ ಮಾತಾಡ್ಬಿಟ್ಟು ಹೋದ್ಲು ಅಂತ ಹೇಳ್ಬೇಕಿತ್ತು. ಅದನ್ನೂ ಹೇಳ್ದೆ, ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ತಲೆ ಐತೆ ಅಂತ ಬಂಡೆ ಕೊಡ್ಬೇಡ ಅಂತಾಳೆ. ಅವ್ವ ಅವ್ರನ್ನ ಬಂಡೆ ಅಂತ ಅವಳೆ. ಪುಟ್ಟಕ್ಕ ಯಾಕೆ ಹಿಂಗೆ ಮಾಡ್ತಾವಳೆ? ಅಲ್ಲ, ಅವ್ನು ದೊಡ್ಡ ಮನುಷ್ಯ ಆದ್ರೆ ಅದು ಅವನ ಮನೆಗಾಯ್ತು. ಯೋಗ್ಯತೆ ಇದ್ರೆ ಸಿಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಅಲ್ಲವೇ ಟೆಂಡರ್ ಪ್ರಯತ್ನನೇ ಪಡೆದೆ
ಫಲ ಬಿಡ್ದಂಗಲ್ವೇ? ಅವಂಗೆ ಇವಾಗಿರೋ ಫಲನೇ ಸಾಕಂತೆ. ದ್ವೇಷದ ಬೀಜನ ಬಿತ್ತಿ ಮನ್ಸ್ತಾಪದ ಹಣ್ಣು ನಮಗ್ ಬ್ಯಾಡ ಅಂತಾಳೆ. ನಾನೇ ಪುಟ್ಟಕ್ಕನ ಜಾಗದಾಗಿದ್ದಿದ್ರೆ ನಾನೇ ಮುಂದೆ ಟೆಂಡರ್ ಹಾಕ್ಸ್ತಿದ್ದೆ. ಅದಕ್ಕೆ ಕಣ್ಲ ಇಡೀ ರಾತ್ರಿ ಯೋಚನೆ ಮಾಡಿ ಒಂದ್ ನಿರ್ಧಾರಕ್ಕೆ ಬಂದೇವಿ. ಏನಂತ? ಈ ಇಶನ್ ಇಲ್ಲಿಗೆ ಬಿಟ್ಟು ಮೆಸ್ನಾಗೆ ಒಡೆ ಬೋಂಡ ಬಿಡುವ ಅಂತನಾ? ಇಲ್ಲ ಕಣ್ಲ, ಅವಂಗ್ 7 ಕಿತ್ತ ಹೇಳಿದ್ರು ಅವ ಮನ್ಸನ್ನೇ ಬದಲಾಯಿಸ್ತಿಲ್ಲ. ಅದಕ್ಕೆ ಅವಂಗೆ ಗೊತ್ತಿಲ್ದಂಗೆ ರೈಲ್ವೆ ಗುತ್ತಿಗೆಗೆ ಅಪ್ಲೈ ಮಾಡಮ್ಮ ಅಂತ ಇವನಿ. ದಿಟ ಹೇಳ್ತಿದ್ದೇನವೇ? ಹೌದು ಕಣ್ಲ, ಆದ್ರೆ ಅವಂಗೆ ಈಸೆ ಗೊತ್ತಾಗದೇ ಇರೋ ಥರ ನೋಡ್ಕೋಬೇಕು. ಇದು ನಮ್ಮ ಅವ್ವನ ಹೆಸರನ್ನ ಕಂಡಿರೋ ಕನಸು. ನಮ್ಮ ಪ್ರತಿಭೆ ಬರೀ ಬಾವಿಗೆ ಮೀಸಲಾಗಿರೋ ಕಪ್ಪೆ ಆಗಬಾರ್ದು. ಬಾವಿ ಬಿಟ್ಟು ಸಮುದ್ರಕ್ಕೆ ಜಿಗಿದ್ರೆ ಅಲ್ವೇ ನಮಗೂ ಈಜಕ್ಕೆ ಬರ್ತದೆ ಅಂತ ಗೊತ್ತಾಗೋದು. ಅವಿ, ಇನ್ನೊಂದ್ಕಿಂತ ಯೋಚನೆ ಮಾಡು. ಮೊದಲೇ ಸುಮ್ಮನ ವಿಚಾರದಾಗೆ ಸ್ನೇಹ ವಿಚಾರದಾಗೆ ಸುಳ್ಳು ಹೇಳಿದೀವಿ ಅಂತ ಪುಟ್ಟಕ್ಕ ಮತ್ತೆ ಕಂಟಿ 8 ದಿವಸ ಮಾತ್ಬಿಟ್ಟವ್ರೆ. ಇನ್ನು ಈಸಿಯಾಗಿ ಗೊತ್ತಾದ್ರೆ ಮಾತ್ ಬಿಟ್ಬಿಡ್ತಾರೆ ಅಂತ ಇಟ್ಟಿರೋ ಜನ ಹಿಂದಕ್ಕಿಟ್ರೆ ಏಡಿ ಆಗೋಯ್ತೀವಿ ಕಣ್ಲ. ಅವ್ವ ಸ್ಯಾನೆ ಮುಗ್ದೆ, ಇನ್ನೊಬ್ರು ಪರವಾಗಿ ನಿಂತ್ಕೊಂಡು ಯೋಚನೆ ಮಾಡ್ತಾಳೆ. ಆದ್ರೆ ಈ ಕೆಟ್ಟ ಪ್ರಪಂಚದಾಗೆ ಅದೆಲ್ಲ ಸೆಟ್ ಆಗಕ್ಕಿಲ್ಲ. ಹೌದು ಕಣವಿ, ನೀನು ಹೇಳೋದು ಇಟಾನೆಯ. ನಮ್ಮ ಪುಟ್ಟಕ್ಕ ಕತ್ ಕುಯ್ಯೋರು ಬಂದ್ರು ಕೂರ್ಸಿ ಹಾಲು ಕೊಡೋ ಹಸುಕುಲ್ದವಳು. ಇನ್ನ ಈ ರಾಧನ್ ಕುತಂತ್ರ ಎಲ್ಲಿ ಗೊತ್ತಾಯ್ತದ? ತಿನ್ನು ಅಂದಾಗೆ ಕಲ್ಬರ್ಕೆ ಮಾಡೋರ್ಗೆ ಈ ಗುತ್ತಿಗೆ ಸಿಗ್ಬಾರ್ದು. ವೈಭವ್ ಬದಲು ಆ ರಾಧ ಬಂದ್ರು ಯೋನು ಬದ್ಲಾಕಿಲ್ಲ, ಊಟದ ರುಚಿನೂ ಬದ್ಲಾಕಿಲ್ಲ. ಅವ್ರು ಬಾಳೆ ಇಷ್ಟು. ಅವೇ ಮೋಸ ಮಾಡೋರ್ಗೆ ಮೋಸ ಮಾಡೋದು ಬಿಟ್ರೆ ಬೇರೆ ಇನ್ನೇನು ಗೊತ್ತಾಯ್ತದ? ನಮ್ಮ ಯಶಸ್ಸಿನ ಹೆಜ್ಜೆ ಜೊತೆ ಇನ್ನೊಬ್ರಿಗೆ ಮಾದರಿ ಆಗೋ ಅವಕಾಶನೂ ಐತೆ. ಅದಕ್ಕೆ ಇದನ್ನ ಕಳ್ಕೋಬಾರ್ದು ಕಾಳಿ. ಅದಕ್ಕೆ ನೀನು ನನ್ಗೊಂದು ಸಹಾಯ ಮಾಡ್ತೀಯಾ? ನಿನಗೋಸ್ಕರ ಪಿರಾಣನೇ ಕೊಡ್ತೀನಿ, ಇನ್ನು ಸಹಾಯ ಮಾಡೋಕ್ಕಿಲ್ವಾ? ಏನಂದ್ರೆ? ಅವೇ ನೀನು ಸಹಾಯ ಮಾಡು ಅಂತೆಲ್ಲ ಕೇಳ್ಕೊಬಾರ್ದು ಕಣವಿ, ಆರ್ಡ್ರ್ ಮಾಡಬೇಕು ಅಂತ ಹೇಳ್ದೆ. ಈ ಗುತ್ತಿಗೆ ವಿಚಾರದಾಗೆ ನೀನು ನನ್ನ ಜೊತೆಗೆ ನಿಲ್ತೀಯಾ? ಜೀವನದಾಗೆ ನಿಲ್ತೀನಿ, ಇನ್ನಿದ್ರಾಗ ನಿಲ್ಲಲ್ವಾ? ಯೋನು ನಿಂತ್ಕೋತೀನಿ ಅಂತ ಹೇಳ್ದೆ ಕಣವಿ. ನಿನ್ ಜೊತೆ ಆದ್ರೆ ಹಗ್ಲು ರಾತ್ರಿ ನಿಂತ್ಕೊಂಡೇ ಇರ್ತೀನಿ. ಅದು ಯೋನ್ ಮಾತಾಡ್ತೀಯೋ ಯೋನೋ ನನಗಂತೂ ಒಂದು ಅರ್ಥ ಆಗಲ್ಲ. ಅಂತೂ ನಮ್ಮ ಹುಡುಗಿ ನನ್ನ ಜೊತೆ ನಿಂತ್ಕೊಂತ ಹೇಳಿದಲ್ಲ, ಅಷ್ಟೇ ಸಾಕು. ಮುಂದೊಂದು ದಿನ ನನ್ನ ಜೊತೆ ಹಸೆ ಮನೇಲಿ ಕೂರು ಅಂತ ಹೇಳಿದ್ರು ಹೇಳ್ತಾಳೆ.